ಹಲೋ ಫ್ರೆಂಡ್ಸ್, ರಿದಾ ಬುಟಿಕ್ ಯಲಹಂಕದಿಂದ ಮಂಗಳಗೌರಿ ಅನ್ನೋ ಕಸ್ಟಮರು ವಿಜಯನಗರ ಡಿಸ್ಟಿಕ್ಕಿಂದ ನನಗೆ 2 ಸ್ಯಾರಿ ಕಳಿಸಿದ್ರು. ಸೊ ಸ್ಯಾರಿ ಬಂದು ಕಸ್ಟಮರ್ದಾಗಿರುತ್ತೆ. ಎರಡಕ್ಕೂ ಪ್ಯಾಟರ್ನ್ ಬ್ಲೌಸ್ ಮಾಡಿ ನಾರ್ಮಲ್ ಕಟ್ಟಿಂಗಲ್ಲಿ ಅಂತ ಹೇಳಿದ್ರು. ಎರಡು ಓನ್ ಡಿಸೈನ್ ಆಗಿತ್ತು ನಮ್ದೇನೆ. ಪ್ರೈಸ್ ಹೇಳಿದ್ರು ಜಸ್ಟ್ ಪ್ಯಾಟರ್ನ್ ಬ್ಲೌಸ್ ಬೇಕು ಅಂತ. ಸೊ ಫಸ್ಟ್ ಸ್ಯಾರಿ ಕಾಣಿಸ್ತಾ ಇರ್ಬೋದು, ಈ ಥರ ಪರ್ಪಲ್ ಶೇಡಲ್ಲಿ ಇದೆ, ಮೀನಾಕಾರಿ ವರ್ಕ್ ಇದೆ ನಿಮಗೆ. ಇದಕ್ಕೆ ಬಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಕ್ಲಾತ್ ತೊಗೊಂಡಿದ್ದೀನಿ. ಯಾವುದೇ ಬ್ಲೌಸ್ ಆದ್ರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಕ್ಲಾತ್ ತೊಗೊಳ್ದಿರ ಒಂದೇ ಬ್ಲೌಸಲ್ಲಿ ತುಂಬ ಡಿಸೈನ್ಸ್ ಮಾಡೋಕ್ಕಾಗಲ್ಲ. ಜಸ್ಟ್ ಪ್ಯಾಟರ್ನ್ ಮಾಡ್ಬೋದು ಅಷ್ಟೇ, ನೆಕ್ ಪ್ಯಾಟರ್ನು. ಬಟ್ ಏನಾದ್ರು ನಿಮಗೆ ಫ್ಯಾನ್ಸಿಯಾಗಿ ಏನಾದ್ರು ಬ್ಲೌಸಸ್ ಬೇಕು ಅಂತಂದರೆ ಎಕ್ಸ್ಟ್ರಾ ಪರ್ಚೇಸ್ ಮಾಡಲೇಬೇಕಾಗುತ್ತೆ. ಸೊ ಇವ್ರದ್ದು ಆಲ್ರೆಡಿ ಸ್ಯಾರಿ ಹೇಗಿತ್ತು, ಬ್ಲೌಸ್ ಕೂಡ ಅದೇ ಥರ ಬಂದಿತ್ತು. ಸೊ ಅದೇ ಸ್ಯಾರಿ ಬ್ಲೌಸ್ನ ನಾನು ಬಾಡಿಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ನೆಕ್ ಬಂದು ಡೈಮಂಡ್ ಶೇಪ್ ಕೊಟ್ಕೊಂಡಿದ್ದೀನಿ. ಇನ್ನು ಸ್ಲೀವ್ಸಲ್ಲಿ ನಾನು ಹೈಲೈಟ್ ಮಾಡಿದ್ದೀನಿ. ಸ್ಲೀವ್ಸ್ ಕಾಣಿಸ್ತಾ ಇರ್ಬೋದು ನಿಮಗೆ. ಏನು ಶೇಡ್ ಇದೆಯಲ್ಲ ಸ್ಯಾರಿ, ಅದೇ ಶೇಡಲ್ಲಿ ಪ್ಲೈನ್ ರಾ ಸಿಲ್ಕ್ ಕಾಟನ್ ಸಿಲ್ಕ್ ಕ್ಲಾತ್ ತೊಗೊಂಡಿದ್ದೀನಿ. ಪ್ಲೈನ್ ಕಾಟನ್ ಸಿಲ್ಕ್ ತೊಗೊಂಡು ಅಲ್ಲಿ ಪ್ಲೀಟಿಂಗ್ ಕೊಟ್ಟಿದ್ದೀನಿ. ಪ್ಲೀಟಿಂಗ್ ಕೆಳಗಡೆ ಈ ಥರ ಒಂದು ಬೋ ಮಾಡಿದ್ದೀನಿ. ಮತ್ತು ಎಡ್ಜಲ್ಲಿ ಸ್ಲೀವ್ಸ್ ಎಡ್ಜಲ್ಲಿ ಏನು ಬಾರ್ಡರ್ ಬಂದಿತ್ತು ಅದನ್ನು ಉಪಯೋಗಿಸ್ಕೊಂಡು ಇಲ್ಲಿ ಜಸ್ಟ್ ವಿ ಶೇಪ್ ಕೊಟ್ಟಿದ್ದೀನಿ, ಒಂದು ಶೇಪು. ಈ ಬೋ ಮಧ್ಯದಲ್ಲಿ ಒಂದು ಏನು ಜರಿ ಇದೆಯಲ್ಲ ಆ ಕಲರಲ್ಲಿ ಒಂದು ಲೂಪಿಂಗ್ ಬಟನ್ ಕೊಟ್ಟಿದ್ದೀನಿ. ಸೊ ಇದು ಬಂದು ಬ್ಲೌಸ್ದು ಹೈಲೈಟ್ ಆಗಿರುತ್ತೆ. ಇನ್ನು ಬ್ಯಾಕ್ ಸೈಡ್ ಬಂದು ನಾರ್ಮಲ್ ಆಗಿ ರೌಂಡ್ ನೆಕ್ ಮಾಡಿದ್ದೀನಿ. ಬಾಡಿಗೆ ಸ್ಯಾರಿಲಿ ಏನು ಬಂದಿತ್ತು ಆ ಬ್ಲೌಸ್ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸಿಗೆ ಮಾತ್ರ ಎಕ್ಸ್ಟ್ರಾ ಫ್ಯಾಬ್ರಿಕ್ ತೊಗೊಂಡು ಮಾಡ್ಕೊಟ್ಟಿದ್ದೀನಿ. ಇನ್ನು ಇದು ಬಂದು 2 ಲೇಯರಲ್ಲಿ ನಾನು ಈ ಥರ ಟ್ಯಾಸಲ್ಸ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಸ್ಯಾರಿ ಆಗಿರುತ್ತೆ. ಇನ್ನೊಂದು ಸ್ಯಾರಿ ಬಂದು ಈ ಸ್ಯಾರಿ ಆಗಿರುತ್ತೆ. ಇದು ಕೂಡ ಸೇಮ್ ಸೆಲ್ಫಲ್ಲಿತ್ತು ಸ್ಯಾರಿ ಕೂಡ. ಇದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಬೇಕು ನನಗೆ ಅಂತ ಹೇಳಿದರು. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚು ಸೇಮ್ ಶೇಡ್ ಸಿಗೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ನಾರ್ಮಲ್ ಕಟ್ಟಿಂಗಲ್ಲಿ ಬ್ಲೌಸ್ ರೆಡಿ ಮಾಡಿದ್ದೀನಿ. ಫ್ರಂಟ್ ರೌಂಡ್ ನೆಕ್ ಇಟ್ಟಿದ್ದೀನಿ. ಇನ್ನು ಸ್ಲೀವ್ಸಲ್ಲಿ ಮಾತ್ರ ಈ ಥರ ಹೈಲೈಟ್ ಮಾಡ್ಕೊಟ್ಟಿದ್ದೀನಿ. ಅಂದರೆ ಸ್ಯಾರಿಗೆ ಏನಿದೆ ಅದಕ್ಕೆ ಮ್ಯಾಚ್ ಆಗೋ ಥರ ಸ್ವಲ್ಪ ಲಿಟಲ್ ಶೇಡ್ ಅಂದರೆ ಮ್ಯಾಚ್ ಆಗೋ ಥರ ಬಟ್ಟೆ ಎಕ್ಸ್ಟ್ರಾ ಪರ್ಚೇಸ್ ಮಾಡಿ ಈ ಥರ ಸ್ಕ್ಯಾಲಪ್ ಡಿಸೈನ್ ಮಾಡಿದ್ದೀನಿ ಸ್ಟ್ರೈಟಾಗಿ. ಅಲ್ಲಿ ಮಾಡಿ ಲೂಪಿಂಗ್ ಬಟನ್ಸ್ ಇದೆಯಲ್ಲ ಅದನ್ನು ಈ ಥರ ಬಟನ್ಸ್ ಕೊಡ್ತಾ ಹೋಗಿದ್ದೀನಿ ಒಂದು ಸೈಡಲ್ಲಿ. ಇದು ಫಸ್ಟ್ ಡಿಸೈನ್ ಇವ್ರಿಗೆ ಮಾಡ್ಕೊಡ್ತಾ ಇರೋದು. ಜಸ್ಟ್ ಪ್ರೈಸ್ ಹೇಳಿದರು. ಜಸ್ಟ್ ಪ್ರೆಸ್ಸಿಂಗ್ ಬಟನ್ಸಲ್ಲಿ ಈ ಥರ ಮಾಡಿಕೊಟ್ಟಿದ್ದೀವಿ. ಸಿಂಪಲ್ಲಾಗಿ ನೆಕ್ಕು ಮತ್ತು ಬ್ಯಾಕ್ ನೆಕ್ ಮಾಡ್ಕೊಳ್ತಾ ಸ್ಲೀವ್ಸು ಮತ್ತು ಬ್ಯಾಕ್ ನೆಕ್ಗೆ ಮಾತ್ರ ಹೈಲೈಟ್ ಮಾಡಿದ್ದೀನಿ. ಕಾಣಿಸ್ತಾ ಇರ್ಬೋದು. ಬ್ಯಾಕ್ ನೆಕ್ ಕೂಡ ರೌಂಡ್ ಶೇಪ್ ಕೊಟ್ಟಿದ್ದೀನಿ, ಯು ಶೇಪಲ್ಲಿ. ಅಲ್ಲೂ ಕೂಡ ಪ್ರೆಸ್ಸಿಂಗ್ ಬಟನ್ಸ್ ಹಾಕ್ತಾ ಹೋಗಿದ್ದೀನಿ. ಈ ಬಟನ್ಸು ಗೋಲ್ಡ್ ಜರಿನಲ್ಲಿ ಮಿಕ್ಸ್ ಆಗಿದೆ. ಈ ಕ್ಲಾತು ಎಕ್ಸ್ಟ್ರಾ ಪರ್ಚೇಸ್ ಮಾಡಾಗಿರೋದು. ಮತ್ತು 2 ಕ್ಲಾತ್ ಯೂಸ್ ಮಾಡಿ ಈ ಥರ ಟ್ಯಾಸಲ್ಸ್ ಮಾಡಿ ಕೊಟ್ಟಿದ್ದೀನಿ. ಸೊ ಬ್ಲೌಸ್ ಲುಕಿಂಗ್ ವೈಸ್ ಬಂದು ಒಂದು ಈ ರೀತಿಯಾಗಿ ಬಟನ್ಸ್ ಟೈಪಲ್ಲಿ ಮಾಡಿಕೊಟ್ಟಿದ್ದೀನಿ. ಇನ್ನೊಂದು ಬೋ ಶೇಪ್ ವಿತ್ ಪ್ಲೀಟ್ಸಿಂಗಲ್ಲಿ ಈ ಥರ ಮಾಡಿಕೊಟ್ಟಿದ್ದೀನಿ. ಮಂಗಳಗೌರಿ ಅನ್ನೋರು ಅಲ್ಲಿಂದ ಸ್ಯಾರಿ ಕಳಿಸಿ ಇಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸೋಕ್ಕೆ ತುಂಬ ಥ್ಯಾಂಕ್ಸ್ ಮೇಡಮ್. ಸೊ ಈ ಬ್ಲೌಸ್ದೆಲ್ಲ ಸ್ಟಿಚಿಂಗ್ ಕಾಸ್ಟ್ ತಿಳ್ಕೊಳ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾರೆ ವಾಟ್ಸಪ್ ನಂಬರಲ್ಲಿ ನನಗೆ DM ಮಾಡಿ. ಹಾಗೆ ಇದೇ ಥರ ಡೈಲಿ ಅಪ್ಡೇಟ್ಗೋಸ್ಕರ ರಿದಾ ಬುಟಿಕ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.